ಕನ್ಫರ್ಮ್ ಅಂತ ಹೇಳ್ತಾ ಇದೆ. HMPV ವೈರಸ್ ತಗುಲಿರುವಂಥದ್ದು ಖಚಿತ. ವೈರಸ್ ಪತ್ತೆ ಬಗ್ಗೆ ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಾಹಿತಿ ರವಾನೆಯಾಗಿದೆ. ಎಚ್ಚರಿಕೆ ವಹಿಸಿ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಕೂಡ ಈಗ ಸಂದೇಶ ರವಾನಿಸಿದೆ. ಕೇಂದ್ರ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆಗೆ ರಾಜ್ಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ನಿರಂತರವಾದಂಥ ಸಂಪರ್ಕದಲ್ಲಿದ್ದಾರೆ. ಮುಂದಿನ ಬೆಳವಣಿಗೆಗಳಿದಾವಲ್ಲ, ಅದು ಬೇರೆ ಬೇರೆ ರೀತಿಯ ತಿರುವನ್ನು ಪಡೆಯಬಾರದು. ಯಾಕಂದರೆ ಇದರ ಟಾರ್ಗೆಟನ್ನೇ, ಈ ವೈರಸ್ನ ಟಾರ್ಗೆಟನ್ನೇ ಈ ಪುಟ್ಟ ಪುಟ್ಟ ಮಕ್ಕಳು, ಚಿಕ್ಕ ಮಕ್ಕಳುಗಳು. ಯಾಕಂದರೆ ಅವರಿಗೆ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇರುತ್ತೆ. ಇನ್ನು ವಯಸ್ಸಾಗಿರುವಂಥವರು, ಜೊತೆಗೆ ಈ ಕೋಮಾರ್ಬಿಡಿಟಿ ಕೇಸ್ಗಳು, ಅಂದರೆ ಈ ಕಾಯಿಲೆಗಳಿಂದ ಬಳಲ್ತಾ ಇರುವಂಥವರು. ಹುಷಾರಾಗಿರಿ ಅನ್ನುವಂಥ ಸಂದೇಶ ರವಾನೆಯಾಗಿದೆ. ಚೀನಾದಲ್ಲಿ 327 ಜನರಿಗೆ HMPV ತಗುಲಿದೆ, ಅದು ದೃಢಪಟ್ಟಿದೆ. 327 ಜನರಿಗೆ ನೋಡಿ. 2023ರಲ್ಲೇ 225 ಕೇಸ್ಗಳು ಪತ್ತೆಯಾಗಿದ್ವಂತೆ. ಈ ಚೀನಾದೊಂದು ದೊಡ್ಡ ರೋಗ ಏನಪ್ಪ ಅಂತಂದರೆ, ಈ HMPVಗಿಂತ ಕೋವಿಡ್ಗಿಂತ ದೊಡ್ಡ ರೋಗ ಇದೆ ಆ ದೇಶದಲ್ಲಿ. ಏನಪ್ಪ ಅದು ಅಂತಂದರೆ, ಯಾವ ವಿವರಗಳು ಕೂಡ ಹೊರಗಡೆ ಬರಲ್ಲ, ಅಷ್ಟರ ಮಟ್ಟಿಗೆ ಬಂದೋಬಸ್ತ್ ಮಾಡಿರುತ್ತೆ ಆ ದೇಶ. ಏನೋ ಈ ಸೋಷಿಯಲ್ ಮೀಡಿಯಾದಿಂದ ಈ ಕೆಲವರು ಎಲ್ಲ ವಿವರಗಳನ್ನು ಕಲೆ ಹಾಕಿ ಹೆಂಗೆ ಹಾಸ್ಪಿಟ್ಲ್ಗಳಿಗೆ ಲಗ್ಗೆ ಇಡ್ತಾ ಇದ್ದಾರೆ, ಜನರು ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ, ಆತಂಕದಲ್ಲಿದ್ದಾರೆ ಅಂತ ತೋರಿಸಿದ ಮೇಲೆ ಜಗತ್ತಿಗೆ ಗೊತ್ತಾಗಿದೆ. ಭಾರತದಂಗಲ್ಲ, ಇಲ್ಲಿ ಸುಳ್ಳು ಹಬ್ಬಿಸಿದ್ರೂ ಕೂಡ ಜಗತ್ತಿನ ಬೇರೆ ಬೇರೆ ಮೂಲೆಗೆ ತಲುಪಿಬಿಡುತ್ತೆ ಭಾರತದ ಸುದ್ದಿಗಳು. ಆದರೆ ಚೀನಾದಲ್ಲಿ ಹಂಗಲ್ಲ, ಅದು ಸತ್ಯ ಸಂಗತಿನೇ ಆಗಿದ್ರೂ ಕೂಡ ಹೊರಗಡೆ ಹೋಗಲ್ಲ. ಇನ್ನು ಸುಳ್ಳಂತೂ ಬಿಡಿ, ಅಪ್ಪಿ ತಪ್ಪಿ ಗಡಿ ದಾಟಲ್ಲ ಅಂಥ ಸ್ಥಿತಿ. ಹಿಂದೂ ಕೂಡ ಯಾವ ರೀತಿ ಚೀನಾ ಕಳ್ಳಾಟ ಆಡ್ತು ನಾವು ನೋಡಿದ್ದೀವಿ. ನಮ್ಮಲ್ಲಿ ವೈರಸ್ಸೇ ಇಲ್ಲ, ಆ ರೀತಿ ಆಗೇ ಇಲ್ಲ, ಇದೆಲ್ಲದೂ ಕೂಡ. ಅದಾದ ಮೇಲೆ ಇಡೀ ವಿಶ್ವವೇ ತಲ್ಲಣಿಸಿ ಹೋಯಿತು. ಅದರ ವಿಪರೀತವಾದಂಥ ಪರಿಣಾಮಗಳು ಕೂಡ ಹೆಚ್ಚಿಗೆ ಚೀನಾದಲ್ಲೇ ಆಯಿತು. ಅದು ಕೂಡ ಬಹಳ ಗಮನಿಸಬೇಕಾದಂಥ ಸಂಗತಿ.